ANMR ನ್ಯೂಸ್ಗೆ ಸ್ವಾಗತ. ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು, ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. 20 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ, ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ. GF ಕಣ್ಣಿನ ಆಸ್ಪತ್ರೆ, ಬೂರ್ಗಮಕ್ಕಳಲ್ಲಿ, ಚಿಂತಾಮಣಿ. ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 9 ರಿಂದ ಸಂಜೆ 7 ರವರೆಗೂ. ಆಸ್ಪತ್ರೆಯ ಪ್ರಮುಖ ಸೇವೆಗಳು: ರೆಟಿನಾ ಕ್ಲಿನಿಕ್, ಸಂಪೂರ್ಣ ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ ಹಾಗೂ ಚಿಕಿತ್ಸೆ, ರೆಟಿನಾ ಲೇಸರ್ ಚಿಕಿತ್ಸೆ, ರೆಟಿನಾ ಶಸ್ತ್ರಚಿಕಿತ್ಸೆಗಳು, ಮಾಕ್ಯುಲರ್ ಡಿಜನರೇಷನ್ ಚಿಕಿತ್ಸೆ, ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ, ಯೂನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ, ಕಣ್ಣೀರಿನ ನಾಳದ ತೊಂದರೆಗಳಾದ DCT ಮತ್ತು DCR ಶಸ್ತ್ರಚಿಕಿತ್ಸೆ. ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು: ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು, ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು, ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು, ಸ್ಮಾಲ್ ಇನ್ಸೆಷನ್ ಕ್ಯಾಟ್ರಾಕ್ಟ್ ಸರ್ಜರಿ, ಮೈಕ್ರೋ ಇನ್ಸೆಷನ್ ಕ್ಯಾಟ್ರಾಕ್ಟ್ ಸರ್ಜರಿ, ಪ್ಯಾಕೋ ಸರ್ಜರಿ, ಲೇಸರ್ ಸರ್ಜರಿ, ಎಲ್ಲಾ ರೀತಿಯ ಲೆನ್ಸ್ಗಳಾದ ಇಂಡಿಯನ್ ಲೆನ್ಸ್, ಫಾರಿನ್ ಲೆನ್ಸ್, ಆಲ್ಕಾನ್, ಜಾನ್ಸನ್ ಅಂಡ್ ಜಾನ್ಸನ್, C3R ಕೆರೋಟೋಕೋನಸ್ ಟ್ರೀಟ್ಮೆಂಟ್, ವಿಟ್ರೋನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ. ಯಶಸ್ವಿನಿಯಾಗೋ ಆರೋಗ್ಯ ವಿಮಾ ಸೌಲಭ್ಯಗಳು, ಆಪ್ಟಿಕಲ್ ಸೇವೆಗಳು, ಗುಣಮಟ್ಟದ ಚಶ್ಮೆಗಳು ಹಾಗೂ ಲೆನ್ಸ್ಗಳು GEF ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9660645331, ಸ್ಥಿರ ದೂರವಾಣಿ 081542999992ಗೆ ಸಂಪರ್ಕಿಸುವುದು. ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಅಕ್ರಮ ಮತದಾರರ ಸೃಷ್ಟಿ ಆರೋಪ. ಚಿಂತಾಮಣಿ ತಾಲೂಕಿನ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆ ಕಳೆದ 15 ವರ್ಷಗಳಿಂದ ನಡೆಯದೆ ಸಂಘವು ಸಮಾಪನೆಯಾಗಿದ್ದು, ಯಾವುದೇ ಹೊಸ ಸಾಲಗಳನ್ನು ನೀಡಿಲ್ಲ ಹಾಗೂ ಹೊಸದಾಗಿ ಯಾರೂ ಷೇರುದಾರರು ಸೇರ್ಪಡೆಗೊಳ್ಳಲು ಸಾಧ್ಯವಿಲ್ಲ ಮತ್ತು ಆಡಳಿತ ಮಂಡಳಿಯ ಅಸ್ತಿತ್ವದಲ್ಲಿದ್ದ ಸಂಘಕ್ಕೆ ಹೊಸದಾಗಿ 119 ಮಂದಿಯನ್ನು ಸಾಲಗಾರರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಎಂದು ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಳ್ಳಿ ಗೋಪಾಲಕೃಷ್ಣ ಆರೋಪ ಮಾಡಿದರು. ಅವರು ತಾಲೂಕು ಕೈವಾರ ಗ್ರಾಮದ ಶ್ರೀ ಯೋಗಿನಾರಾಯಣ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 119 ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದಾರೆ ಎಂದರು. ಸಹಕಾರ ಸಂಘಗಳ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು, ಸಹಕಾರ ಸಂಘದ ಜಂಟಿ ನಿಬಂಧಕರು, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರದ ಮುಖೇನ ಈಗಾಗಲೇ ಮನವಿ ಸಲ್ಲಿಸಿದ್ದು, ಕರಡು ಮತದಾರರ ಪಟ್ಟಿಯನ್ನು ಅಂತಿಮವಾಗಿರುವ ಮತದಾರ ಪಟ್ಟಿಯಲ್ಲಿ ಷೇರುದಾರರು ಸಾಲಗಾರರಲ್ಲದವರನ್ನು ಸೇರ್ಪಡೆ ಮಾಡಿ ಅಕ್ರಮ ಚುನಾವಣೆಗೆ ಮುಂದಾಗಿದ್ದು, ಇದು ಕಾನೂನು ಬಾಹಿರವೆಂದು ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದರು. ಇನ್ನು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ್ ಮತ್ತು KNK ರವಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬನಹಳ್ಳಿ ರವಿ, ಅಂಚೆ ರಾಜಣ್ಣ, KN ರವಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ರಾಮಚಂದ್ರಪ್ಪ, ಬನಹಳ್ಳಿ ಚೆನ್ನಕೇಶವಪ್ಪ, M ನಾರಾಯಣಸ್ವಾಮಿ, ದೊಡ್ಡಹಳ್ಳಿ ಡೈರಿ ಅಧ್ಯಕ್ಷ DB ಶ್ರೀನಿವಾಸ್, ಎಲೆರಾಮಣ್ಣ, KN ದೇವರಾಜ್, ಬನಹಳ್ಳಿ ಅರುಣ್ಕುಮಾರ್ ಸೇರಿದಂತೆ ಸಹಕಾರ ಸಂಘದ ಹಲವು ಷೇರುದಾರರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಕೈವಾರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ 15 ವರ್ಷ ಆಗಿದೆ ಈ ಒಂದು ಲಿಕ್ವಿಡೇಟ್ ಆಗಿ ಈ ಸಂಘ. ಅಂಥದ್ದು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದ್ದಾರೆ. ಏಕಾಏಕಿ ಇದುವರೆಗೂ ಘೋಷಣೆ ಆದಾಗ ದಿವಸದಿಂದ ಕೂಡ ಈ ಒಂದು ಬಾಗಿಲನ್ನು ತೆಗೆದಿರುವುದಿಲ್ಲ. ಈ ಸೆಕ್ರೆಟರಿ ಮಧ್ಯಾಹ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಂದು 4:15 ಇಲ್ಲಿ ಬಂದು ನಿಮ್ಮೆಲ್ಲ ದಾಖಲೆ ಸ್ವಿಚ್ ಆಫ್ ಮಾಡಿದ್ದಾನೆ. ಈಗ ನಿನ್ನೆ 3:12 ಬಂದು ಇಲ್ಲಿ ನಾನು GPS ಫೋಟೋ ತಗೊಂಡು ಹೋಗಿದ್ದೀನಿ. ಬೀಗ ಎಲೆಕ್ಷನ್ ಘೋಷಣೆ ಆದಮೇಲೆ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದಾಗ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ರಜೆ ಇಲ್ಲ, ತೆಗಿಬೇಕು, ತೆಗೆದೇ ಇಲ್ಲ. ಕಾರಣ ಇದೇನು ವೋಟ್ ಚೋರಿ ಮಾಡಿದ್ದಾರೆ. ಏನು ವೋಟ್ ಚೋರಿ ಅಂದರೆ 2021ರಲ್ಲಿ ಒಂದು ಚುನಾವಣೆ ನಡೀತು ಇಲ್ಲಿ. ಆ ಚುನಾವಣೆ ಕೋವಿಡ್ ಕಾರಣದಿಂದ ಬೆಳಗ್ಗೆ ಪೋಲ್ ಹಾಕಬೇಕು ವೋಟಿಂಗು, ರಾತ್ರಿ ಪೋಸ್ಟ್ಪೋನ್ ಮಾಡಿದ್ರು. ಆ ವೋಟನ್ನು ತೆಗೆದು ಈಗ ಬೇರೆ ವೋಟ್ ಸೇರಿಸ್ಕೊಂಡಿದೆ. ಎಷ್ಟು ಅದಾದ ಮಾತಾಡೋದು ಅದರಲ್ಲಿ ಆ ಒಂದು 5 ವರ್ಷದ ಹಿಂದೆ ಸಾಲಗಾರರೇ ಅಲ್ಲ, ಆ ಕುಟುಂಬದವರು ಹೆಂಡತಿ, ಗಂಡ, ಅತ್ತೆ, ಮಾವ ಎಲ್ಲರೂ ಸೇರಿಸ್ಬಿಟ್ಟಿದ್ದಾರೆ. ಅದೆಲ್ಲ ಸೇರಬೇಕಾದ್ರೆ ಆಡಳಿತ ಮಂಡಳಿ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸಾಲ ಕೊಡಬೇಕು. ಆಡಳಿತ ಮಂಡಳಿನೇ ಇಲ್ಲ 15 ವರ್ಷದಿಂದ, ಅಡ್ಮಿನಿಸ್ಟ್ರೇಟಿವ್ ಇಲ್ಲ. ಡಿಫಂಕ್ಟ್ ಸೊಸೈಟಿ, ಸಮಾಪನ ಆಗಿರೋ ಸೊಸೈಟಿಯಲ್ಲಿ ಸಂಘದಲ್ಲಿ ಸಾಲಗಾರರ ಪಟ್ಟಿ ಹೊಸದಾಗಿ ಸೇರ್ಪಡೆಯಾಗಿದೆ.
ಇದು ಎಲ್ಲ ಕಾರಣ ಯಾರು? ಸರ್ಕಾರ, DR, AR, ಯಾರು ಸ್ಪೆಷಲ್ ಆಫೀಸರ್ ಒಬ್ಬರು, ಎಲೆಕ್ಷನ್ ಆಫೀಸರ್ ಒಬ್ಬರು ಇಲ್ಲಿಗೆ ಇದುವರೆಗೂ ಪ್ರವೇಶ ಇಲ್ಲ. ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಏನು ನಡೀತದೆ? ಏನು ನಡೆದಿಲ್ಲ ಅಂತ ತಾನೇ ಲೆಕ್ಕ. ಇಲ್ಲಿ ಜನಪ್ರತಿನಿಧಿಗಳಿಲ್ಲ, 15 ವರ್ಷದಿಂದ ಬಾಗಿಲೇ ತೆಗೆದಿಲ್ಲ. ಇದಕ್ಕೆ ಹೊಣೆಗಾರರು DR, AR, JR ಕೂಡ ಜಾಯಿಂಟ್ ಡೈರೆಕ್ಟರ್. ಮಾತು ಕೂಡ ನಾವು ಎಲ್ಲ ಲೆಟರ್ಗಳು ಪೋಸ್ಟ್ ಮಾಡಿದ್ದೀವಿ, ವ್ಯಾಟ್ಸಪ್ಪಲ್ಲಿ ಹಾಕಿದ್ದೀವಿ, ಫೋನಲ್ಲಿ ಮಾಡಿ ಹೇಳಿದ್ದೀನಿ. ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದರೆ ಸೆಕ್ರೆಟ್ರಿ ಬರೆದು ಕಳಿಸಿದ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದೆ. ಯಾರು ಉಪನಿಬಂಧಕ ಅಲ್ಲಿ ಏನು ಬರೆದ್ರು ಸೈನ್ ಹಾಕ್ತೀರಾ ಅಂದರೆ ಫೋನ್ ಕಟ್ ಮಾಡ್ತೀನಿ. ಇಂಥ ವ್ಯವಸ್ಥೆಯಲ್ಲಿ ಏನು ಈ ಒಂದು ಸಂವಿಧಾನಬದ್ಧವಾಗಿ ಡೆಮಾಕ್ರಸಿ ಬದ್ಧವಾಗಿ ಏನು ನಡೀತಾ ಇಲ್ಲ ಈ ಸೊಸೈಟಿ ಬಗ್ಗೆ. ಇದನ್ನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲೆಲ್ಲಿ ಇದನ್ನು ಕಳಿಸಿ ಈ ಒಂದು ಸಂಘ ಏಳಿಗೆಗೆ ನಮ್ಮೆಲ್ಲರ ಒಪ್ಪಿಗೆ ಇದೆ. ನಮ್ಗೆ ಏಳಿಗೆ ಆಗಬೇಕು. ಈಗ 5 ವರ್ಷದಲ್ಲಿರ್ತಕ್ಕಂಥ ಸಾಲಗಾರರನ್ನ ಇವತ್ತಿಲ್ಲ, ಅವಾಗ ಇಲ್ಲದೇ ಇರೋರು ಅವರು. ಇಂಥ ಒಂದು ಅಸಮಾನತೆ ನಡೆದಿದೆ. ಅದ್ರ ಬಗ್ಗೆ ರೇಷ್ಮೆ ಬೆಳೆಗಾರರ ಸಂಘದ ಸೇರೋಕ್ಕೆ ಕಾರಣ ಏನಂತಂದರೆ, ಒಂದು ಚುನಾವಣೆ ಘೋಷಣೆ ಆಗ್ತದೆ. ಎಷ್ಟನೇ ತಾರೀಕು ಅಂತಂತಂದರೆ ಆದೇಶ ಆಗ್ತದೆ. ಯಾರು DR, AR ಆದೇಶ ಮಾಡ್ತಾರೆ. ಎಷ್ಟನೇ ತಾರೀಕು? 17ನೇ ತಾರೀಕು ಆದೇಶ ಮಾಡ್ತಾರೆ. ಏನಂತ ಎಲೆಕ್ಷನ್ ಪ್ರೋಸೆಸ್ಸು ನೀವು ಮಾಡಿರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. 17ನೇ ತಾರೀಕು ಈ ತಿಂಗಳು, ಅಂದರೆ ಇದೇ ತಿಂಗಳು 17ನೇ ತಾರೀಕು ಘೋಷಣೆ ಮಾಡ್ತಾರೆ. 18ನೇ ತಾರೀಕು ಇದು ಪಾಂಪ್ಲೆಟ್ ಹೊಡಿಸ್ತಾರೆ. 18ನೇ ತಾರೀಕಿನಿಂದ ಆರ್ಡರ್ ಬಂದಂಗೆ. ಯಾವುದೇ ಒಂದು ಸಹಕಾರ ಸಂಘದಾಗ ನಿಯಮ ಏನಂತಂದರೆ 15 ದಿನ ಮುಂಚಿತವಾಗಿ ಒಬ್ಬ ಸಂಘದ ಸದಸ್ಯನಿಗೆ ಹ್ಯಾಂಡ್ ಬಿಲ್ ಕೊಡಬೇಕು. ಅದಕ್ಕಿಂತ ಹಿಂದೆ ಏನಂತಂದರೆ ಇವ್ರು ಏನು ಚುನಾವಣಾ ಘೋಷಣೆ ಮಾಡಿದ್ರಲ್ಲ, ಆದೇಶ ಮಾಡೋಕ್ಕಿಂತ ಮುಂಚಿತವಾಗಿ ಕರಡು ಮತದಾರರ ಪಟ್ಟಿ ಅಂತ ಇರ್ತದೆ. ಆ ಕರಡು ಮತದಾರರ ಪಟ್ಟಿನಲ್ಲಿ ಸುಮಾರು ಅದು ಮಾಡೋಕ್ಕೆ 1.5 ತಿಂಗಳು ಟೈಮ್ ಬೇಕು. ಯಾವುದು? ಕರಡು ಮತದಾರರ ಪಟ್ಟಿ. ಯಾಕಂತಂದರೆ ಇದು ಸುಮಾರು 15 ವರ್ಷದಿಂದ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆ. ಈ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆನಾಗ ಆಡಳಿತ ಮಂಡಳಿ ಇರಲ್ಲ. ಯಾವಾಗ ಆಡಳಿತ ಮಂಡಳಿ ಇರಲ್ಲ ಅವಾಗ ಹೊಸದಾಗಿ ಶೇರ್ ಕಟ್ಟೋಕ್ಕೂ ಬರಲ್ಲ, ಶೇರ್ ಕಟ್ಸ್ಕೊಳೋರು ಇರಲ್ಲ, ಮತ್ತು ಸಾಲ ಕೊಡೋಕ್ಕೂ ಬರಲ್ಲ, ಸಾಲ ಇದು ಮಾಡೋಕ್ಕೂ ಬರಲ್ಲ. ಇಂಥ ಒಂದು ಸಂಘದಾಗ ಅಂದರೆ ಎಷ್ಟು ಒಂದು ಅಧಿಕಾರಿಗಳು ಎಷ್ಟು ಅಂದರೆ ಇದು ಸಂವಿಧಾನ ಪ್ರಕಾರವಾಗಿ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂತಂದರೆ, ನಮಗೆ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನ ಏನಂತಂದರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ, ಆಯಿತಾ? ಆ ಹಕ್ಕು ಮುಖಾಂತರನೇ ಸಂವಿಧಾನ ಮುಖಾಂತರವಾಗಿ ಪ್ರತಿಯೊಬ್ಬರು ಕಾನೂನು ಪ್ರಕಾರವಾಗಿ ನಡೀಬೇಕು. ಆದರೆ ಇಲ್ಲಿ ಏನಿಲ್ಲ. ಸಂವಿಧಾನ ಅಂತಂದರೆ ಅವ್ರ ಪಾಲಿಗೆ ಏನಂತಂದರೆ ತಾಲಿಬಾನ್ ಆಡಳಿತ ಇಲ್ಲಿ ನಡೀತಾ ಇರೋದು. ಕೈವಾರದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ತಾಲಿಬಾನ್ ಸಂಸ್ಕೃತಿ. ಯಾಕೆ ತಾಲಿಬಾನ್ ಅಂತಂತಂದರೆ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಏನು ಕಾರ್ಯಕ್ರಮ ಅಂತಂದರೆ ಓಟ್ ಚೋರಿ ಅಂತ ಹೇಳ್ಬಿಟ್ಟು. ಸ್ವಾಮಿ, ನಿಮ್ಮ ಕ್ಷೇತ್ರದಾಗೆ ಕೈವಾರದಲ್ಲೇ ನಿಮ್ಮವರೇ 119 ಜನ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಯಾವ ಸಂಘ, ಯಾವ ಕಾನೂನಲ್ಲಿದೆ? ಸಂವಿಧಾನದಲ್ಲಿ ಇದೆಯಾ? ಒಂದು ಸಮಾಪನ ಆಗಿರೋಂಥ ಒಂದು ಸಂಸ್ಥೆನಾಗ 119 ಜನ ಸೇರ್ಪಡೆ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಬೈಲ ಯಾವ್ದಾದ್ರು ಹೊಸದಾಗಿ ನಿಮ್ಗೆ ಯಾವ್ದಾದ್ರು ಬೈಲ ಕೊಟ್ಟಿದ್ದಾರಾ? ಇದು ನೀವು ಮಿನಿಸ್ಟ್ರು, ನಾವು ಏನು ಬೇಕಾದ್ರೂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಡಳಿತ ವರ್ಗ ನಿಮ್ಮ ಕೈಯಲ್ಲಿ ಇರ್ತದಂತ. ಅಲ್ಲಿ ಪ್ರಜಾಪ್ರಭುತ್ವ ಏನು ಸತ್ತೋಗಿದೆಯಾ? ಇದು ಪ್ರಜಾಪ್ರಭುತ್ವ ಸಭೆ ನಮ್ಗೆ B.R. ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನ ಇದು. ನೀವು ಏನೋ ಒಂದು ಬರೀ ಭಾಷಣ ಮಾಡಿಕೊಂಡು ಓಟ್ ಚೋರಿ ನಾವು ಓಟ್ದಿಂದ BJP ಅವರು JDS ಅವ್ರು ಗೆದ್ದವ್ರು ಅಂತ ಹೇಳ್ತಾರೆ. ನೀವು ಯಾವ್ದು ಮುಖಾಂತರ ಗೆಲ್ತಾ ಇದ್ರಿ? ಈಗ ಚುನಾವಣೆನೇ ಮಾಡ್ತಾ ಇಲ್ಲ ಇವಾಗ. ಅಂದರೆ ಒಂದು ಸಹಕಾರ ಸಂಘ ಅಂತಂದರೆ ಏನಂತಂದರೆ ಇವಾಗ ಸುಮಾರು 14 ಹಳ್ಳಿ ಬರ್ತದೆ. ಇದ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ 14 ಹಳ್ಳಿ ಬರೋದು ಒಂದು ಇರಲಿ. ಈ ಒಂದು ಯಾವುದಂತೀರ, ಏನೋ ಒಂದು ವೋಟ್ ಲಿಸ್ಟ್ ಮಾಡಿದಾರಲ್ಲ, ಈ ವೋಟ್ ಲಿಸ್ಟಲ್ಲಿ ಹಿಂದೆ 2021ರಲ್ಲಿ ಕೊರೋನಾ ಬರುತ್ತೆ. ಆ ಕೊರೋನಾ ಬಂದಿರೋಂಥ ಸಂದರ್ಭದಾಗ ಸಾಲಗಾರರ ಕ್ಷೇತ್ರದಲ್ಲಿ ಏನೋ ಒಂದು ಇರ್ತಾರ, ಅವ್ರನ್ನ ಎಷ್ಟು ಜನ 33 ಜನ ತೆಗೆದಾಗಕ್ಕ ನಿಮ್ಗೆ ಆದೇಶ ಕೊಟ್ಟವ್ರು ಯಾರು? ಸ್ಪೆಷಲ್ ಆಫೀಸರ್ಗಾಗಲಿ ಇಲ್ಲಿ ಒಬ್ಬ CO ಆದವನು ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದ ತಕ್ಷಣ 4 ದಿನ ಹಿಂದೆನೇ ಇಲ್ಲಿ ಇರಬೇಕು ಎಲೆಕ್ಷನ್. ಯಾಕಂತಂದರೆ ಒಂದು ಮತದಾರ ಬರ್ತಾರೆ, ಅವ್ರ ಪಟ್ಟಿ ಕೊಡಬೇಕು, ಆಗುವೋಗ್ಲು ನೋಡಬೇಕು, ಮತ್ತು ಕಾರ್ಡ್ ಮಾಡಿಕೊಡ್ಬೇಕು. ನೀವು ವಿಶೇಷ ಸೂಚನೆ ಅಂತ ಹಾಕಿದ್ರಿ. ಏನಂತ? ನಾವು ಇಲ್ಲಿ ಬಂದು ಇಡ್ತೀರಿ, ನಿಮ್ಮ ಕಾರ್ಡ್ ಮತದಾರ ಫೋಟೋ ತಗೊಂಬನ್ನಿ, ನಿಮ್ಗೆ ಗುರುತಿನ ಚೀಟಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು 4 ದಿನದಿಂದ ಬರ್ತಾ ಇದ್ದೀನಿ, ಬಾಕ್ಲು ಹಾಕಿದ್ದೀರಿ. ನಾವು ಯಾರು ಕೇಳೋದು? ಅಂದರೆ ಇವತ್ತು ನಿಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಹೇಳ್ತಾವ್ರಿ? ಓಟ್ ಚೋರಿ ಅಂತ. ನೀವೇ ತಾನೇ ಓಟ್ ಚೋರಿ ಮಾಡ್ತಾ ಇರೋದು. ಅದ್ರ ಬದಲು ಮೇನ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ದೀರಲ್ಲ ಓಟ್ ಚೋರಿ ಅಂತ ಹೇಳ್ಬಿಟ್ಟು, ನಿಮ್ಮ ಮುಖಂಡನ ಕಳಿಸಿ ಕ್ಯಾಕ್ಸ್ ಹೋಗಿರಿ. ಏನಂತ? ಈ ಥರ ಚುನಾವಣೆ ಮಾಡೋ ಬದಲು, ಅರ್ಥ ಆಯ್ತಾ,
ನಮಗೆ ಕೆಟ್ಟ ಹೆಸರು ಬರ್ತದ ಅಂತ ಹೇಳ್ಬಿಟ್ಟು ಕೈವಾರದ ನಾಗರಿಕರಿಗೆ ಸುಮಾರು 14 ಹಳ್ಳಿಗೆ ಅನ್ಯಾಯ ಆಗ್ತದ. ಇದು ಲಿಕ್ವಿಡೇಷನ್ ಆಗಕ್ಕೆ ಕಾರಣ, ಮೂಲ ಕಾರಣ ನಿಮ್ಮ ಬೆಂಬಲಿಗರು. ಮೇನ್ ಇಂಪಾರ್ಟೆಂಟ್, ಇದು ಲಿಕ್ವಿಡೇಷನ್ ಆಗಬೇಕಂತಂದ್ರೆ ಕಾರಣನೇ ನಿಮ್ಮ ಬೆಂಬಲಿಗರು. ನಿಮ್ಮ ಬೆಂಬಲಿಗರಿಂದನೇ ಇದಾಗಿರೋದು. ಇವತ್ತು ನಿಮ್ಮ ಬೆಂಬಲಿಗರೇ ಏನೋ ಆರ್ಡರ್ ಮಾಡಿಸ್ಕೊಂಬಂದು ಏಕಾಏಕಿ ರಾತ್ರಿ 7 ಗಂಟೆ ಮೇಲೆ ಇದು ಮಾಡ್ಕೊಡೋದು. ಯಾವುದೋ ಕಾನೂನಲ್ಲಿ ಇದೆಯಾ? ಏನೋ 7 ಗಂಟೆ ಮೇಲೆ ಒಂದು ಇದನ್ನ ಕಾರ್ಡ್ ಇಶ್ಯೂ ಮಾಡೋಂಥದ್ದು ಯಾವುದನ್ನ ಇದೆಯಾ? ಸಂಘದ ಪ್ರೋಸೆಸ್ ಪ್ರಕಾರ 10:30 ಇಲ್ಲ 11 ಗಂಟೆಯಿಂದ 3 ಗಂಟೆ ಇಲ್ಲ 4 ಗಂಟೆವರೆಗೂ ಇರಬೇಕು. 7 ಗಂಟೆ ಮೇಲೆ ಅದು ಏನೋ ಅವರು ಸಂಘದ ಇವರೇ ಅಲ್ಲ ಅಂಥವ್ರ ಮುಖಾಂತರ ಕೊಡೋದು. ಅವ್ರನ್ನ CO ಹೋಗಿ ಕೇಳಿದ್ರೆ ಏನಂತ ಗೊತ್ತಾ ಆನ್ಸರ್ ಹೇಳೋದು? ನಮ್ಮ ಮೇಲಿನ ಅಧಿಕಾರಿಗಳು ಪ್ರೆಜರ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಹೋಗಿದ್ರೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಪ್ಪ ಸಂಘದ ಇವತ್ತು ನಮ್ಗೆ ಇದು ಕೊಡಬೇಕು, ಏನಂತೀರ, ವೋಟರ್ ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ವೋಟರ್ ಲಿಸ್ಟ್ ಕೊಡಬೇಕು ಅಂತಂತಂದರೆ ನಡಿ 4 ಗಂಟೆಗೆ ಬರ್ತೀನಿ. ಅಲ್ಲಣ್ಣ, ನೀವು ಒಬ್ಬರು ಸಂಘದ CO ನೀವು ಸೆಕ್ರೆಟ್ರಿ ನೀವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಕೊಡೋಂಥವ್ರು ಯಾರು? ಇದು ಜನಗಳಿಗೆ ಏನೋ ಅನುಕೂಲ ಮಾಡಿಕೊಡ್ತೀರಾ ನೀವು? ಸೊಸೈಟಿ ಪಾರದರ್ಶಕವಾಗಿ ಚುನಾವಣೆ ಹೆಂಗೆ ಮಾಡ್ತೀರಾ ಅಂತಂತಂದರೆ ನಮ್ಗೆ ಅಧಿಕಾರಿಗಳು ಇದು ಮೇಲಿಂದ ಪ್ರೆಜರು, ನಾವೇನು ಮಾಡೋಕ್ಕಾಗಲ್ಲ. ಎಷ್ಟು ದೌರ್ಜನ್ಯವಾಗಿ ಮಾತಾಡ್ತಾರೆ ಅಂತಂದರೆ, ಒಂದು ಅರ್ಜಿ ಕೊಡೋಕ್ಕೆ ಹೋದ್ರೆ ಇಸ್ಕೊಂಡಿಲ್ಲ ಅವರು. ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ. ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಅಡ್ಡಿ ಇಲ್ಲ ಚುನಾವಣೆ ಮಾಡೋಕ್ಕೆ, ಆಯಿತಾ? ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು. ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ 21ರಾಗ ಒಂದು ಅಂತಿಮ ಆದೇಶ ಆಗಿತ್ತು, ಅಂತಿಮ ಮತದಾನ ಪಟ್ಟಿ ಆಗಿತ್ತು. ಅದ್ರ ಮುಖಾಂತರ ಮತದಾನ ಮಾಡಿರಿ. ನಮಗೆ ಮತದಾನ ಇದು ಚುನಾವಣೆ ಮಾಡೋಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ. ಆದ್ದರಿಂದ ಇವಂತಂದರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ವೋಟ್ ಮಾಡಬೇಕು. ಪ್ರತಿಯೊಬ್ಬ ಮತದಾರನಿಗೂ ಅವನು ಹಕ್ಕಿರ್ತದೆ ಮತದಾನದ, ಆಯಿತಾ? ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದರೆ ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ನಿಮ್ಮ ಏನು ಒಂದು ಆರ್ಡರ್ ಮಾಡಿದ್ರೆ ಆದೇಶ, ಈ ಆದೇಶನ ಮುಂದೂಡಿ ಎಲ್ಲ ಒಂದು ಸದಸ್ಯರಿಗೂ 15 ದಿನ ಹಿಂದೆ ಮುಂಚಿತವಾಗಿ ಸದಸ್ಯರಿಗೆ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದರೆ ಇದು ಏನೋ ಒಂದು ಇದಿಲ್ದಿರ ನೀವು ನಮ್ಗೆ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ನಾವು ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಸುಮಾರು 15 ವರ್ಷಗಳಿಂದ ಸಮಾಪ್ತಿ ಆಗಿರ್ತದೆ. ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ 10 ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ. AR ಕೋರ್ಟಾಗ, DR ಕೋರ್ಟಲ್ಲಿ, ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು, ರೈತರಿಗೆ ಲೋನುಗಳು ಕೊಡಬೇಕು, ಸ್ತ್ರೀ ಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ. ಆದರೆ ಎಲ್ಲ ನಾವು ಹೋರಾಡಿ ಕೊನೆಯದಾಗಿ 2021ರಲ್ಲಿ ಆದೇಶನೂ ಮಾಡಿಸ್ಕೊಂಬಂದಿದ್ದು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ. ಆಗ ಇನ್ನು 2 ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು. ಅದು ಒಂದು ಇನಾಮಿನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ. ಆವಾಗ ನಾಮಿನೇಷನ್ ಲಾಸ್ಟ್ ಆಯಿತು. ಒಬ್ಬರನ್ನ ಚಾಂದ್ ಪಾಷ ಅನ್ನೋರನ್ನ ಇನಾಮಿನೇಷನ್ ಕೂಡ ಮಾಡಿದ್ರು. ಆವಾಗ ಇನ್ನು 2 ದಿವಸ ಮುಂಚೆ ಲಾಕ್ಡೌನ್ ಆಗಿದ್ದಕ್ಕೋಸ್ಕರ ಚುನಾವಣೆ ನಿಂತೋಯ್ತು. ಆವತ್ತಿಂದನೂ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ. ನಾವೇ ಚುನಾವಣೆ ನಡೆಸ್ಬೇಕಂತ ಇದು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ. ಚುನಾವಣೆ ನಡೆಸಲಿ ಅಂದರೆ 2021ರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತೋ ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ. ಇಲ್ಲಾಂದರೆ ಈಗ CO ಚುನಾವಣೆ ಮುಂಚಿತವಾಗಿಯೇ ಇಷ್ಟು ಅಕ್ರಮವಾಗಿ ಮಾಡಿದಾನಲ್ಲ, ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ CO ಇನ್ನಿಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು, ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾನೆ. ಫಸ್ಟ್ ಆ CO ಸಸ್ಪೆಂಡ್ ಮಾಡಿ ಈ ವರ್ಷ 2021ರ ಮತಪಟ್ಟಿ ಇದೆಯಲ್ಲ, 88 ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ. ಆ 88 ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವ್ಯವಸಾಯ ಸೇವಕರ ಸಂಘಕ್ಕೆ ಸೇರೋದು 14 ಹಳ್ಳಿಗಳಲ್ಲಿ ಸುಮಾರು ಇದುವರೆಗೂ ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ, ಸ್ತ್ರೀ ಶಕ್ತಿಗೆ ಲೋನ್ ಇಲ್ಲ. ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು HD ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಮಾಡಿದ್ರು ಅವರು. ಅದೇ ಇಲ್ಲಿ ನಮ್ಮ ಕೈವಾರದವ್ರಿಗೆ ಆ ಭಾಗ್ಯ ಇಲ್ಲ, ಯಾಕಂದರೆ ಆಡಳಿತ ಮಂಡಳಿ ಇಲ್ಲ. ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ. ಚುನಾವಣೆ ನಡೆಸಲಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. 2021ರ ಪಟ್ಟಿ ಪ್ರಕಾರ ನಮ್ಮದು ಚುನಾವಣೆ ನಡೆಯಲಿ. ಮತ್ತು ಈ CO ಸಸ್ಪೆಂಡ್ ಮಾಡಿ ಬೇರೆ CO ಹಾಕಿ ಈ ಮತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ಮನವಿ.